ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾವು ವಂದಿಸ್ತೇನೆ. ಈ ಸಮಯದಲ್ಲಿಯೂ ಕೂಡ ನಾವು ಉಜ್ಜೀವನಕ್ಕಾಗಿ ಸಿದ್ಧರಾಗುವಂಥ ಸಂದೇಶಗಳನ್ನ ಕೇಳ್ತಾ ಬರ್ತಾ ಇದ್ದೇವೆ. ಸೊ ಈಗಲೂ ನಾವು ಆ ಉಜ್ಜೀವನದ ಕುರಿತಾದ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ನಾವು ಉಜ್ಜೀವನವನ್ನು ಹೊಂದಬೇಕಂದ್ರೆ ನಾವು ಮಾಡಬೇಕಾದದ್ದೇನು ಅನ್ನುವಂಥ ಒಂದು ಶೀರ್ಷಿಕೆ ಕೆಳಗೆ ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕ್ರಿಸ್ತನನ್ನು ಅರಿಯುವಾಗಲೇ ನಾವು ಉಜ್ಜೀವಿಸಲ್ಪಡ್ತೇವೆ, ಅಥವಾ ತಂದೆಯ ಹೃದಯವನ್ನು ಅರಿತುಕೊಳ್ಳುವಾಗಲೇ ನಾವು ಉಜ್ಜೀವನವನ್ನು ಹೊಂದ್ತೇವೆ. 2025ರಲ್ಲಿಯೂ ಕೂಡ ಅದು ಬದಲಾಗದ ಸತ್ಯ, ಅದು ಮಾರ್ಪಡದ ಸತ್ಯ. ಯಾಕಂದರೆ ನಮ್ಮ ತಂದೆಯು ಇಂದು ನೆನ್ನೆಯೂ ಇಂದು ನಿರಂತರವೂ ಏಕರೀತಿಯಲ್ಲಿರುವ ಕರ್ತನಾಗಿದ್ದಾನೆ. ಆಗಿರೋದ್ರಿಂದ ಸತ್ಯವೇದದಲ್ಲಿ ನಾವು ತಿರುಗಿ ನೋಡುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಯಾರೆಲ್ಲ ಆತನನ್ನು ಅರಿತುಕೊಂಡ್ರೋ ಅವರೆಲ್ಲರೂ ಉಜ್ಜೀವಿಸಲ್ಪಟ್ಟಿದ್ದಾರೆ. ಯಾರೆಲ್ಲ ಆತನನ್ನು ಅರ್ಥ ಮಾಡಿಕೊಂಡ್ರೋ ಅವರ ಮೂಲಕ ಒಂದು ಉಜ್ಜೀವನವೇ ಆಗಿದೆ ಎಂಬುದನ್ನು ನಾವು ನೋಡ್ಬೋದು. ಮೋಶೆ ಕುರಿತಾಗಿ ನೋಡೋದಾದರೆ, ಮೋಶೆ ಆತ ದೇವರನ್ನ ಬೆಟ್ಟದಲ್ಲಿ ಆತ ಸಂಧಿಸಿದ್ರಿಂದ, ಆ ಓರೆ ಬೆಟ್ಟದಲ್ಲಿ ಸಂಧಿಸಿದ್ರಿಂದ ಅಲ್ಲಿ ಒಂದು ಉಜ್ಜೀವನ ಉಂಟಾಯಿತು. ಸೊ ಅದೇ ಥರನೇ ಪ್ರಿಯರೇ, ನಾವು ನೋಡೋದಾದರೆ ಅನೇಕ ಪ್ರವಾದಿಗಳ ಜೀವಿತದಲ್ಲಿ ಸಹ ಒಂದು ದೊಡ್ಡ ಉಜ್ಜೀವನ, ಒಂದು ದೊಡ್ಡ ಸುಧಾರಣೆ ಉಂಟಾಗಿದ್ದನ್ನು ನಾವು ಕಾಣುವುದಕ್ಕೆ ಸಾಧ್ಯ. ಹಾಗಿದ್ರೆ ಈಗ ನಾವು ಮುಂದುವರೆದು ನಾವು ಕ್ರಿಸ್ತನನ್ನು ಅರಿತುಕೊಳ್ಳುವ ವಿಷಯದಲ್ಲಿ ನಾವು ಕಲಿಯೋಣ. ನಾವೀಗಾಗಲೇ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಿದ್ದೇವೆ. ಆತನನ್ನು ಅರಿತುಕೊಳ್ಳುವುದೇ ಉಜ್ಜೀವನ ಎಂಬುದನ್ನು ನಾವು ಕೆಲವು ವಚನಗಳಿಂದ ನಾವು ತಿಳ್ಕೊಂಡ್ವಿ. ಈ ದಿವಸ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ಒಂದು ವಚನ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಸೊ ಪ್ರಿಯರೇ, ಇಲ್ಲಿ ನಾವು ನೋಡುವಂಥ ರೀತಿಯಲ್ಲಿ ಯೇಸುಸ್ವಾಮಿ ಹೇಳ್ತಿರೋವಂಥದ್ದನ್ನ ನಾವು ನೋಡೋದಾದರೆ, ನಿಮ್ಮ ನೀತಿ ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗದಿದ್ದರೆ, ನಮ್ಮ ನೀತಿ ಶಾಸ್ತ್ರಿಗಳ ನೀತಿಗಿಂತಲೇ ಹೆಚ್ಚಿನ ನೀತಿ ಆಗಬೇಕಂತೆ. ಸೊ ಹಾಗಿದ್ರೆ ಇಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಅರಿಯುವುದಾದರೆ ಯೇಸು ಮಾತನ್ನು ಹೇಳ್ತಿದ್ದಾರೆ ಅನ್ನುವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಯೇಸು ಎಲ್ಲ ಫರಿಸಾಯರಿಗಿಂತಲೂ ಶಾಸ್ತ್ರಿಗಳಿಗಿಂತಲೂ ಆತನು ಉನ್ನತನಾದ ದೇವರು. ಫರಿಸಾಯರಿಗಿದ್ದ ನೀತಿ ಅಂತದ್ದು, ಯೇಸುವಿಗಿದ್ದ ನೀತಿ ಅಂತದ್ದು. ಮತ್ತು ಇಲ್ಲಿ ಯೇಸು ಹೇಳ್ತಿರುವಂಥ ನೀತಿ, ಪರಲೋಕ ರಾಜ್ಯಕ್ಕೆ ನಾವು ಪ್ರವೇಶಿಸಬೇಕಂದ್ರೆ ನಮಗೆ ಬೇಕಾದ ನೀತಿ, ಅದರ ಕುರಿತಾಗಿ ನಾವು ಈ ದಿವಸ ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ಯೇಸುವಿನ ನೀತಿ ಫರಿಸಾಯರ ನೀತಿಗಿಂತಲೂ ಸದ್ದುಕಾಯರ ನೀತಿಗಿಂತಲೂ ಹೆಚ್ಚಿನ ನೀತಿಯಾಗಿದೆ. ಸೊ ಅದನ್ನು ನಾವು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನ ಜೀವಿತ ನಾವು ನೋಡೋದಾದರೆ, ಯೇಸು ಈ ಹಿಂದಿನ ವಚನದಲ್ಲೇ ಯೇಸು ಏನಂತ ಹೇಳ್ತಾರೆ, 17ನೇ ವಚನದಲ್ಲಿ ನಾವು ನೋಡ್ಬೋದು. 17ನೇ ವಚನದಲ್ಲಿ ನಾವು ಧ್ಯಾನಿಸೋದಾದರೆ 17ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟದೆ. ನಾವು 17ನೇ ವಚನ ತೆಗೆದುಕೊಳ್ಳೋಣ. 17ನೇ ವಚನದಲ್ಲಿ ಹೀಗದೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡ್ರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಯೇಸು ಮೋಶೆಯ ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸಿದವನು. ನಾವು ನೋಡೋದಾದರೆ ಯೇಸು ಕ್ರಿಸ್ತನ ನೀತಿ ಎಂಥ ನೀತಿ ಅಂದರೆ, ಪರಿಪೂರ್ಣವಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ರಿಂದ ಬಂದ ನೀತಿ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಜನರ ನೀತಿ ಅಂತಂದರೆ ಅಂಥದ್ದಲ್ಲ. ಯಾರೊಬ್ಬರಾದರೂ ಅದನ್ನು ಅನುಸರಿಸ್ತಾ ಇದ್ರೆ ಹೊರತು ಅವ್ರು ಯಾರು ಕೂಡ ಪರಿಪೂರ್ಣವಾಗಿ ನೆರವೇರಿಸಿದ್ರು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಿದ್ರೆ ಅವರ ನೀತಿಯನ್ನು ಈ ನೀತಿಯಾಗಿ ಹೇಳ್ಬೋದು. 2 ರೀತಿಯಾದ ನೀತಿ ಈ ಜಗತ್ತಲ್ಲದೆ, 2 ನೀತಿ. ಒಂದು ಸ್ವನೀತಿ, ಮತ್ತೊಂದು ದೈವಿಕವಾದ ನೀತಿ ಅಥವಾ ದೇವರ ನೀತಿ. ಸೊ 2 ನೀತಿಗಳು ಈ ಲೋಕದಲ್ಲಿ ಉಂಟು. ಆದರೆ ನಮ್ಮ ಯೇಸು ಕ್ರಿಸ್ತನು ಆತನು ಸ್ವನೀತಿ ಉಳ್ಳವನಲ್ಲ, ಬದಲಾಗಿ ಆತನು ದೇವರ ನೀತಿಯನ್ನೇ ಹೊಂದಿದವನು. ಆತನು ನೀತಿಯ ಅರಸನು, ಆತನು ನೀತಿಯ ರಾಜನು. ಅದನ್ನೇ ಇಬ್ರಿಯ ಪತ್ರಿಕೆ ಗ್ರಂಥಕಾರ ಹೇಳ್ತಾನೆ 7ನೇ ಅಧ್ಯಾಯ 2ನೇ ವಚನದಲ್ಲಿ, ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನದ ರಾಜ. ಈ ಸಾಲೇಮಿನ ರಾಜನಿಗೆ ಮೆಲ್ಕಿಜೆದೇಕನ ತರಹದ ಯಾಜಕ, ಈತನಿಗೆ ಯೇಸುವನ್ನೇ ಹೋಲಿಸಿ ಹೇಳಲಾಗಿದೆ. ಯೇಸುವೇ ಅದು ಎಂಬುದಾಗಿ ಹೇಳಲಾಗಿದೆ. ಹಾಗಿದ್ರೆ ಗಮನಿಸಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ಯೇಸು ಎಂಥ ರಾಜ? ಆತ ನೀತಿಯ ರಾಜ, ಆತ ಸಮಾಧಾನದ ರಾಜ. ನೀತಿ ಅಂತ ಹೇಳಿದ್ರೆ ನಾವು ಆತನೊಂದಿಗೆ ಸಮಾಧಾನದಲ್ಲಿದ್ದೇವೆ ಎಂಬುದಾಗಿ ಅರ್ಥ.
ನೀತಿ ಹಾಗಿದ್ರೆ ಯೇಸು ತಂದೆಯೊಂದಿಗೆ ಸಮಾಧಾನದಲ್ಲಿದ್ದರು, ತಂದೆಯಿಂದ ಬಂದಿದ್ದರು, ತಂದೆಯೊಂದಿಗೆ ಸಮಾಧಾನದಲ್ಲಿ ಇದ್ದಿದ್ದರಿಂದಲೇ ಆತನ ಹೆಸರು ನೀತಿಯ ರಾಜ. ಆಮೇನ್. ಸೊ ಈಗ ನಾವು ಎರಡು ರೀತಿಯಾದ ನೀತಿಯ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಸ್ವನೀತಿಯ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಸ್ವನೀತಿಯ ಕುರಿತಾಗಿ ನಾವು ಧ್ಯಾನ ಮಾಡೋದಾದರೆ ನಮಗೆಲ್ಲ ತುಂಬ ಪರಿಚಿತವಾದಂಥ ಒಂದು 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 ಪುಸ್ತಕ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. ಲೂಕ 18:9 ನಾವು ತೆಗೆದುಕೊಳ್ಳೋಣ. ಇಲ್ಲಿ ನಾವು ನೋಡೋದಾದ್ರೆ ಫರಿಸಾಯನು ಮತ್ತು ಸುಂಕದವರು ಇಬ್ಬರು ಕೂಡ ದೇವಾಲಯಕ್ಕೆ ಹೋಗೋದನ್ನು ನಾವು ಕಾಣ್ತೇವೆ. ಅಲ್ಲಿ ಏನಾಗ್ತದೆ ನಾವು ಈಗ ವಾಕ್ಯದ ಮೂಲಕ ಓದಿ ನಾವನ್ನ ಅರ್ಥ ಮಾಡ್ಕೊಳ್ಳೋಣ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಡುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಸೊ ಪ್ರಿಯರಲ್ಲಿ ನೋಡಿದ ವಿಚಾರ, ಫರಿಸಾಯನು ತನ್ನೊಳಗೆ ತಾನೇ ನೀತಿವಂತನಂತ ಹೇಳಿ ತೋರಿಸಿಕೊಳ್ಳುವುದಕ್ಕೋಸ್ಕರ ಕೆಲವು ಕಾರ್ಯಗಳನ್ನ ಮಾಡ್ತಿರೋದನ್ನು ನಾವು ನೋಡ್ತೇವೆ. ಇದು ಆತನು ಸ್ವನೀತಿಯನ್ನ ತೋರ್ಪಡಿಸುವಂತನಾಗೆ ಕಾಣಿಸಲ್ಪಡ್ತಾನೆ. ಆದರೆ ಸುಂಕದವನು ಆ ರೀತಿಯಲ್ಲ, ಅವನು ದೈವಿಕವಾದ ನೀತಿಯನ್ನು ಹೊಂದಿಕೊಂಡನು ಅಂತ ನಾವು ನೋಡ್ತೇವೆ. ಅವನು ತಾನು ಮಾಡಿದ ಕಾರ್ಯಗಳನ್ನ ಕರ್ತನ ಮುಂದೆ ಬಂದು ಹೇಳಲಿಲ್ಲ. ಕರ್ತನೇ, ನಿನ್ನೊಂದಿಗೆ ಸಮಾಧಾನವಾಗುವುದಕ್ಕೋಸ್ಕರ, ನಾನು ನಿನ್ನೊಂದಿಗೆ ಒಂದಾಗುವುದಕ್ಕೋಸ್ಕರವಾಗಿ ನಾನು ಇದನ್ನು ಮಾಡಿದೆ, ಹಾಗೆ ಮಾಡಿದೆ, ಏನು ಹೇಳ್ತಿಲ್ಲ. ಬದಲಾಗಿ ಆತ ತಲೆ ಎತ್ತುವುದಕ್ಕೂ ಆಕಾಶದ ಕಡೆ ನೋಡಿ ಪ್ರಾರ್ಥಿಸುವುದಕ್ಕೂ ಆತ ಯೋಗ್ಯನಲ್ಲದೆ ಎಂಬುದಾಗಿ ಯೋಗ್ಯನೆಂದೇ ಎಣಿಸದೆ ಆತ ಎದೆನ ಬಡ್ಕೊಂಡು, ಪಾಪಿಯಾದ ನನ್ನನ್ನು ಕರುಣಿಸು ಸ್ವಾಮಿ ಎಂಬುದಾಗಿ ಆತ ಪ್ರಾರ್ಥಿಸುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಸೊ ಹಾಗಿದ್ರೆ ಪ್ರಿಯರಲ್ಲಿ ನಾವು ನೋಡುವಂಥ ವಿಚಾರ ಏನಂತ ಹೇಳಿದ್ರೆ, ಈ ರೀತಿಯಾದ ನೀತಿಯನ್ನ ನಾವು ಅನುಸರಿಸಬಾರದು. ಸ್ವನೀತಿಯನ್ನ ನಾವು ಅನುಸರಿಸುವವರಾಗಬಾರದು. ಸ್ವನೀತಿಯನ್ನು ಅನುಸರಿಸದೆ ನಾವು ದೈವಿಕವಾದ ನೀತಿಯನ್ನು ಅನುಸರಿಸುವವರಾಗಬೇಕಾಗಿದೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ, ಇಸ್ರಾಯೇಲ್ಯರು ಕೂಡ ಅದೇ ರೀತಿಯಲ್ಲಿ ಸ್ವನೀತಿಯನ್ನು ಅನುಸರಿಸುವವರಾಗಿದ್ರು. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 4 ವಚನಗಳನ್ನ ನಾವು ನೋಡೋಣ. ರೋಮಾಪುರ 10ನೇ ಅಧ್ಯಾಯ 1ರಿಂದ 4 ವಚನಗಳು. ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಗಿದೆ. ಹಾಗಿದ್ರೆ ಇಲ್ಲಿ ನೋಡೋದಾದ್ರೆ, ಇಸ್ರಾಯೇಲ್ಯರೆಲ್ಲರೂ ಕರ್ಮ ಮಾರ್ಗ, ನೇಮ ನಿಷ್ಠೆಗಳನ್ನ ಅನುಸರಿಸೋದ್ರ ಮೂಲಕ, ಕೆಲವು ಮೋಶೆ ಹೇಳಿದ ನಿಯಮಗಳನ್ನು ಅನುಸರಿಸುವುದರ ಮೂಲಕ ನೀತಿವಂತರಾಗಿ ಕರೆಯಲ್ಪಡುವುದಕ್ಕೆ ಅವರು ನಿರ್ಧರಿಸಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಸುಮಾರು 613 ಆಜ್ಞೆಗಳಿದೆ. ಅದರಲ್ಲಿ 603 ಆಜ್ಞೆಗಳು ಕೆಲವು ಮಾಡಬೇಕಾದವುಗಳು, ಕೆಲವು ಮಾಡಬಾರದವುಗಳು, ಡೂಸ್ ಆ್ಯಂಡ್ ಡೋಂಟ್ಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಅವುಗಳನ್ನು ಅನುಸರಿಸುವುದರ ಮೂಲಕವಾಗಿ ಈ ಇಸ್ರಾಯೇಲ್ಯರು ಏನಾಗ್ತಾ ಇದ್ದಾರೆ ಅಂದರೆ, ನೀತಿವಂತರಾಗುವುದಕ್ಕಾಗಿ ಪ್ರಯತ್ನಿಸ್ತಿದ್ದಾರೆ. ಆದರೆ ಇಲ್ಲಿ ನಾವು ಈ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ನಂಬುವವರಿಗೆ ನೀತಿ ದೊರಕುವಂಥದ್ದಾಗಿದೆ. ನಂಬಿಕೆಯ ಮೂಲಕ ನೀತಿಯನ್ನು ಕರ್ತನು ಕೊಡುವವನಾಗಿದ್ದಾನೆ. ಸೊ ಪ್ರಿಯರೇ, ಹಾಗಿದ್ರೆ ಯೇಸು ಕ್ರಿಸ್ತನು ಕೂಡ ಗಮನಿಸ್ರಿ, ಆತನು ನೀತಿಯನ್ನು ಅನುಸರಿಸಿದವನು, ನೀತಿವಂತನು.
ಆತನ ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸಿದವನು, ಅನುಸರಿಸಿದವನಲ್ಲ. ಒಂದನ್ನು ಬಿಟ್ಟು ಇನ್ನೊಂದು ಅನ್ನುವಂಥ ರೀತಿಯಲ್ಲಿ ಆತ ಹೋದವನಲ್ಲ. ಬದಲಾಗಿ ಆತನು ಎಲ್ಲವನ್ನ ನೆರವೇರಿಸಿದವನಾಗಿ ಕಾಣ್ತಾನೆ. ಹಾಗೆಯೇ ಪ್ರಿಯರೇ, ನಾವು ಕೂಡ ಯಾವಾಗ ಯೇಸು ಕ್ರಿಸ್ತನನ್ನು ನಂಬುತ್ತೇವೋ, ಆತನು ಶಿಲುಬೆಯಲ್ಲಿ ನನಗಾಗಿ ಸತ್ತ, ಹೂಣಲ್ಪಟ್ಟ 3 ದಿವಸ ಜೀವಸಹಿತವಾಗಿ ಎದ್ದಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೋ, ಆತನೇ ನೀನೇ ನನ್ನ ಒಡೆಯ, ನನ್ನ ರಕ್ಷಕ ಎಂಬುದಾಗಿ ಬಾಯಲ್ಲಿ ಅರಿಕೆ ಮಾಡ್ತೇವೆ. ಮುಖ್ಯವಾಗಿ ನಂಬುವ ವಿಚಾರದಲ್ಲಿ ನಾವೆಷ್ಟು ಬಾರಿ ಯೇಸುವಿನ ಬಳಿಯಲ್ಲಿ ಈ ಪ್ರಾರ್ಥನೆ ಮಾಡ್ತೇವೋ, ಆಗ ನಾವು ನೀತಿವಂತರಾಗಿ ಕರೆಯಲ್ಪಡ್ತೇವೆ. ಇದು ಸ್ವನೀತಿ. ಎರಡನೇದಾಗಿ ದೈವಿಕವಾದ ನೀತಿಯ ಕುರಿತಾಗಿ ಕೂಡ ನಾವು ನೋಡ್ಲಿಕ್ಕಿದ್ದೇವೆ. ದೈವಿಕವಾದ ನೀತಿ ತೆಗೀರಿ, ಅದೇ ಪುಸ್ತಕ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ 9ನೇ ವಚನ ಮತ್ತು 10ನೇ ವಚನ ನಮಗೆಲ್ಲರಿಗೂ ಚಿರಪರಿಚಿತವಾದ ವಚನಗಳು. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯು ದೊರೆಯುತ್ತದೆ, ರಕ್ಷಣೆ ಆಗುತ್ತದೆ. ಆಮೇನ್. ಸೊ ನಾವು ನಂಬುವುದರ ಮೂಲಕವಾಗಿಯೂ ಅರಿಕೆ ಮಾಡುವುದರ ಮೂಲಕವಾಗಿಯೂ ರಕ್ಷಣೆಯನ್ನು ನೀತಿವಂತಿಕೆಯನ್ನು ಹೊಂದಿಕೊಳ್ಳುವರಾಗಿದೆ. ಸುಲಭವಾದ ಮಾರ್ಗವನ್ನು ಕರ್ತ ನಮಗಾಗಿ ಇಟ್ಟಿದ್ದಾನೆ. ಸುಲಭವಾದ ಮಾರ್ಗ. ನಾವು ನೀತಿವಂತರಾಗಲಿಕ್ಕೆ ಆತನ ಮೇಲೆ ನಂಬಿಕೆ ಇಡಬೇಕು. ಆತನು ಸತ್ತವರೊಳಗಿಂದ ಎಂಬುದಾಗಿ ನಾವು ನಂಬುವುದರ ಮೂಲಕವಾಗಿ ನಾವು ನೀತಿವಂತರಾಗಿ ಆಗಲಿಕ್ಕೆ ಸಾಧ್ಯ. ಅದೇ ರೋಮಾಪುರದವರೆಗೂ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಮತ್ತೊಂದು ವಿಚಾರ, 5ನೇ ಅಧ್ಯಾಯದಲ್ಲಿ 1ನೇ ವಚನ ಹೀಗೆ ಹೇಳ್ತದೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಏನಂತೆ ನಾವು ನಂಬಿಕೆಯಿಂದ ನೀತಿವಂತರಾಗಿದ್ದೇವಂತೆ. ಹಾಗಿದ್ರೆ ಪ್ರಿಯರೇ, ಸೊ ಪರಿಸಾಯರ ನೀತಿಗಿಂತಲೂ ಸದುಕಾಯರ ನೀತಿಗಿಂತಲೂ ಉನ್ನತವಾದ ಒಂದು ನೀತಿ ಅದೇ. ಅದು ಬೇರೆ ಯಾವ ನೀತಿಯೂ ಅಲ್ಲ, ಕ್ರಿಸ್ತನಿಂದುಂಟಾದ ನೀತಿ. ಕರ್ತ ಯೇಸು ಕ್ರಿಸ್ತನ ಮೂಲಕವಾಗುಂಟಾದ ನೀತಿ. ಸೊ ಈ ನೀತಿಯ ಒಳಗೆ ನಾವು ಬರಬೇಕಾದ್ರೆ ನಾವು ಆತನ ಶಿಲುಬೆಯ ಮರಣವನ್ನು ನಂಬಬೇಕು, ಆತನ ಹೂಣಲ್ಪಡುವಿಕೆಯನ್ನು ನಂಬಬೇಕು, ಆತನ ಪುನರುತ್ಥಾನವನ್ನು ನಾವು ನಂಬಬೇಕು. ಯಾವಾಗ ಅದನ್ನು ನಾವು ನಂಬುತ್ತೇವೋ ನಾವು ನೀತಿವಂತರೆಂದು ಎಣಿಸಲ್ಪಡ್ತೇವೆ. ನನ್ನ ಪರವಾಗಿ ಆತ ಸತ್ತ, ನನ್ನ ಪರವಾಗಿ ಆತ ಉಣಲ್ಪಟ್ಟ, ನನ್ನ ಪರವಾಗಿ ಆತ ಎದ್ದಿದ್ದಾನೆ ಎಂಬುದಾಗಿ ನಂಬುತ್ತೇವೋ ನಾವು ನೀತಿವಂತರಾಗಿ ಕರೆಯಲ್ಪಡ್ತೇವೆ. ಇನ್ನೂ ಆ ರೀತಿಯಲ್ಲಿ ನಂಬದೆ ಸ್ವಕಾರ್ಯವನ್ನು ಆಧಾರ ಮಾಡಿಕೊಂಡು ನಾನು ಅದನ್ನು ಮಾಡಿದ್ರೆ ನೀತಿವಂತನಾಗಿ ಕಾಣಿಸಲ್ಪಡ್ತೇನೆ, ಪ್ರಾರ್ಥನೆ ಅಧಿಕವಾಗಿ ಮಾಡಿದ್ರೆ ದೇವರು ನನ್ನ ನೀತಿವಂತ ಅಂತಾನೆ, ಸತ್ಯವೇದ ಓದಿದ್ರೆ ಅಥವಾ ಉಪವಾಸ ಮಾಡಿದ್ರೆ ಅಥವಾ ಇನ್ನೊಂದೇನೋ ಕಾರ್ಯವನ್ನು ಧರ್ಮ ಕಾರ್ಯಗಳನ್ನ ಮಾಡಿದ್ರೆ ನಾನು ನೀತಿವಂತ ಎಂಬುದಾಗಿ ಕರೆಯಲ್ಪಡ್ತಾನೆ ಎಂಬುದಾಗಿ ಇರುವುದಾದ್ರೆ ಅದು ನಮ್ಮಲ್ಲಿ ಬದಲಾಗಲಿ. ದೇವರ ವಚನಗಳನ್ನ ನಾವು ಅನುಸರಿಸುವುದರ ಮೂಲಕ ನೀತಿವಂತರೆಂಬುದಾಗಿ ಕರೆಯಲ್ಪಡ್ತೀವಿ ಅನ್ನೋದಾದ್ರೆ ಅದು ಬದಲಾಗಲಿ. ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ. ನಾವು ಆತನನ್ನು ನಂಬಿ ಆತನ ಆತುಕೊಂಡು ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೇ ನಿನಗೆ ಸ್ತೋತ್ರ, ನೀತಿವಂತನಾದ ಕರ್ತನೇ ನಿನಗೆ ಸ್ತೋತ್ರ, ನೀತಿಯ ರಾಜನೇ, ಸಮಾಧಾನದ ಅರಸನೇ ನಿನಗೆ ಸ್ತೋತ್ರ ಸ್ವಾಮಿ, ಸಮಾಧಾನದ ಪ್ರಭುವೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿಯೂ ಕರ್ತನೆ ಪರಿಸಾಯರ ಸದುಕಾಯರ ನೀತಿಗಿಂತಲೂ ಉನ್ನತವಾದ ನೀತಿ ಉಳ್ಳ ಯೇಸು ಕ್ರಿಸ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದಪ್ಪ ಕರ್ತನೆ, ನಮಗೂ ಕೂಡ ಆ ನೀತಿವಂತಿಕೆಯನ್ನು ಉಚಿತವಾಗಿ ಕೊಟ್ಟುಬಿಟ್ಟಿಯಲ್ಲ. ಅನೇಕರು ಹಳೆಯ ಒಡಂಬಡಿಕೆಯಲ್ಲಿ ತುಂಬ ಪ್ರಯಾಸಪಟ್ಟು ಕರ್ತನೇ, ಹೌದು, ಅವರು ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸುವುದಕ್ಕೆ ತುಂಬ ಪ್ರಯಾಸಪಟ್ಟಾಗಿಯೂ ಅವರು ಆ ನೀತಿಯನ್ನು ಸಂಪಾದಿಸುವುದಕ್ಕೆ ಕಷ್ಟಪಟ್ಟರೂ ಸಹ ಕರ್ತನೆ ನಮಗಾದರೂ ನೀತಿಯನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿಮಗೆ ವಂದನೆ ಸಲ್ಲಿಸ್ತೇವೆ, ನಿಮಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಕೇಳುವ ಪ್ರತಿಯೊಬ್ಬೊಬ್ಬರೂ ಕೂಡ ಕರ್ತನೆ ಇನ್ನು ಮುಂದೆ ಧರ್ಮಶಾಸ್ತ್ರವನ್ನೆಲ್ಲ ಬದಲಾಗಿ ಕರ್ತನೆ ನಿನ್ನ ಕೃಪೆಯನ್ನೇ ಆಧಾರ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡು. ಕರ್ತನೆ ಪುಣ್ಯ ಕಾರ್ಯಗಳನ್ನೆಲ್ಲ, ಸ್ವಕಾರ್ಯಗಳನ್ನೆಲ್ಲ, ಒಳ್ಳೆ ಕಾರ್ಯಗಳನ್ನೆಲ್ಲ ನಿನ್ನನ್ನೇ ಆಧಾರ ಮಾಡಿಕೊಂಡು ಕರ್ತನೆ ಅವರು ಜೀವಿಸುವುದಕ್ಕೆ, ನಿನ್ನನ್ನೇ ನಂಬಿ ನೀತಿವಂತರಾಗುವುದಕ್ಕೆ ಸಹಾಯ ಮಾಡು. ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.